ಆರ್ಎಸ್ಎಸ್ಗೆ ಎಲ್ಲಿಂದ ಹಣ ಬರುತ್ತೆ ಅಂದಿದ್ರು ಪ್ರಿಯಾಂಕ್ ಖರ್ಗೆ. ಆರ್ಎಸ್ಎಸ್ ಕಾರ್ಯಕರ್ತರ ದೇಣಿಗೆಯೇ ಆಸ್ತಿ ಅಂತ ಉತ್ತರವನ್ನು ಕೊಡಲಾಗಿದೆ. ಪ್ರಿಯಾಂಕ್ ಖರ್ಗೆ ಪ್ರಶ್ನೆಗೆ ಮೋಹನ್ ಭಾಗವತ್ ಪ್ರತಿಕ್ರಿಯೆ ಕೊಟ್ಟಿರೋದು. ಆರ್ಎಸ್ಎಸ್ ಕಾರ್ಯಕರ್ತರ ದೇಣಿಗೆ ಏನಿರುತ್ತೆ ಅದೇ ಆಸ್ತಿ ಅಂತ ಉತ್ತರಿಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ಪ್ರಶ್ನೆಗೆ ಮೋಹನ್ ಭಾಗವತ್ ಅವರ ಪ್ರತಿಕ್ರಿಯೆ, ದೇಶದಲ್ಲಿರೋರೆಲ್ಲ ಜಾತಿ ಮತ ಸಂಪ್ರದಾಯ ಮೀರಿದ ಹಿಂದೂಗಳೇ. ಭಾರತದ ಎಲ್ಲ ಮುಸ್ಲಿಂ ಕ್ರೈಸ್ತರ ಪೂರ್ವಜರು ಕೂಡ ಹಿಂದೂಗಳೇ ಆಗಿದ್ರು. ಆರ್ಎಸ್ಎಸ್ ಸರಸಂಘ ಚಾಲಕ ಮೋಹನ್ ಭಾಗವತ್ ಅವರ ಹೇಳಿಕೆ. ಪ್ರಿಯಾಂಕ್ ಖರ್ಗೆ ಅವರ ನಿರಂತರವಾದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಇವತ್ತು ಆರ್ಎಸ್ಎಸ್ನ ಪ್ರಮುಖ ನಾಯಕ ಸರಸಂಘ ಚಾಲಕ ಮೋಹನ್ ಭಾಗವತ್ ಅವರ ಹೇಳಿಕೆ, ದೇಶದಲ್ಲಿರೋರೆಲ್ಲ ಜಾತಿ ಮತ ಸಂಪ್ರದಾಯ ಇದೆಲ್ಲ ಮೀರಿದಂತಹ ಹಿಂದೂಗಳೇ ಆಗಿದ್ದಾರೆ ಅಂತ ಹೇಳಿಕೆ ಕೊಟ್ಟಿರು. ಆರ್ಎಸ್ಎಸ್ಗೆ ಎಲ್ಲಿಂದ ಹಣ ಬರುತ್ತೆ ಅಂತ ಪ್ರಶ್ನೆ ಕೇಳಿದ್ರು ಪ್ರಿಯಾಂಕ್ ಖರ್ಗೆ. ಇದಕ್ಕೆ ಆರ್ಎಸ್ಎಸ್ನ ಮುಖಂಡ ಮೋಹನ್ ಭಾಗವತ್ ಅವರ ಉತ್ತರ ಈಗ. ಬೆಂಗಳೂರಲ್ಲಿ 100 ವರ್ಷದ ನವ ಕ್ಷಿತಿಜ ಉಪನ್ಯಾಸ ನಡೆಯಿತು. ಹೊಸಕೆರೆಹಳ್ಳಿಯ ಪಿಎಸ್ ಕಾಲೇಜು ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಆಗಿತ್ತು. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಉಪನ್ಯಾಸ ಮಾಡಿದ್ರು. ಇಲ್ಲಿ ಈ ವೇಳೆ ಭಾಗವತ್ ಕೊಟ್ಟಂತಹ ಹೇಳಿಕೆ ಇದು. ನಮ್ಮ ದೇಶದಲ್ಲಿ 4 ರೀತಿಯ ಹಿಂದೂಗಳಿದ್ದಾರೆ. ಒಂದು, ತಮ್ಮನ್ನು ತಾವು ಹೆಮ್ಮೆಯಿಂದ ಹಿಂದೂಗಳು ಅಂತ ಹೇಳಿಕೊಳ್ಳುವರು. ಇನ್ನು 2, ತಾವು ಹಿಂದೂಗಳು ಅದರಲ್ಲಿ ಹೆಮ್ಮೆ ಎನ್ನಿಸುವಂಥದ್ದು ಏನಿದೆ ಅಂತ ಹೇಳಿಕೊಳ್ಳೋರು. ಇನ್ನು 3, ತಾವು ಹಿಂದೂಗಳು ಎನ್ನುವುದು ಗೊತ್ತಿದೆ, ಮನೆಯಲ್ಲಿ ಆಚರಣೆಯೂ ಇದೆ, ಆದರೆ ವಿಭಿನ್ನ ಕಾರಣಗಳಿಗಾಗಿ ಬಹಿರಂಗವಾಗಿ ಹೇಳೋದಿಲ್ಲ ಅಂತ ಹೇಳಿಕೊಳ್ಳುವಂಥವರು. ಇನ್ನು 4ನೇದಾಗಿ ತಾವು ಹಿಂದೂಗಳು ಎನ್ನುವುದನ್ನೇ ಮರೆತವರು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಭಾಗವತ್. ಹಾಗಾಗಿ ಇಡೀ ಭಾರತದಲ್ಲಿ ಅಹಿಂದೂ ಎನ್ನುವವರು ಯಾರೂ ಇಲ್ಲ. ಇದು ಹಿಂದೂ ರಾಷ್ಟ್ರ ಅನ್ನೋದರಲ್ಲಿ ಅನುಮಾನವಿಲ್ಲ. ಇದನ್ನು ಎಲ್ಲರಿಗೂ ನೆನಪಿಸುವುದು ಸಮಾಜದ ಸಂಘಟನೆಯ ಕಾರ್ಯ. ಈ ಕಾರ್ಯವು ಇಂದಿನ ಯಾವುದೇ ಕಾರ್ಯಕ್ಕೆ ವಿರುದ್ಧವಲ್ಲ ಅಂತ ಮೋಹನ್ ಭಾಗವತ್ ಮಾತನಾಡಿದ್ದಾರೆ.